ಅಂದ್ರೆ ಗದ್ದಲಾಗ್ತಾಯಿದ್ದು, ಓರಲ್ಲದಂತೆ ಹೇಳ್ತಿರೋದಷ್ಟು ಗದ್ದಲಾಗ್ತಾಯಿದ್ದು. ಈಗ ನೋಡ್ರಿ ಇಂಜಿನಿಯರಿಂಗ್ ಇದೆಲ್ಲ OMR ಸ್ಟೇಟಸ್ ತಿದ್ದುವಂಥದ್ದು ತಿದ್ದೆ 10 ಮಂದಿನ ಆಯ್ಕೆ ಮಾಡಿದಂಥದ್ದು. ಅದನ್ನ ಇವತ್ತು ಶಿಫಾರಸು ಮಾಡಿದ ಕಮಿಷನ್, ಇಲ್ಲ ಅವ್ರನ್ನ ಕಿತ್ತಾಗ ಉಪಸಮಿತಿ ಇದ್ದು ಸಬ್ ಕಮಿಟಿ ಇದ್ದು ಶಿಫಾರಸು ಮಾಡಿದ, ಇವ್ರನ್ನ ತೆಗೆದು ಹಾಕಿರಿ 10 ಮಂದಿನ ಅಂತೇಳಿ. ಇನ್ನು ಯಾವಾಗ ತೆಗೆದು ಹಾಕ್ಬೋದು ಏನು ಮುಂದಿನ ದಿನ. ಇದಕ್ಕಿಂತ ಮುಖ್ಯವಾಗಿ ಆಯೋಗ ಒಂದು ಶಿಫಾರಸು ಮಾಡಿದ ಆಯೋಗಕ್ಕೆ ಹಿಂಗೆ ನಡೀದಂಗೆ ನಡ್ಕೊಂಡು ಹೋಗುವಂಥದ್ದು ಭಾಳ ಮುಖ್ಯದ. ನಮ್ದು ಹೆಂಗಾಗಿದ್ರೆ ಪರಿಸ್ಥಿತಿ, ಈ ದೇಶದ ವ್ಯವಸ್ಥೆ ನಡೆದು ಹೋಗ್ತದೆ, ತುಡುಗಾಗಿ ಹೋಗ್ತದೆ, ಲೂಟಿಗೆ ಆಗ್ತದೆ, ನಂತರ ಹಿತ್ತಲ ಭಾಗ ಹಾಕಿದಂಗೆ ಆಗಿದೆ. ಯಾಕಂದ್ರೆ ನೋಡ್ರಿ ಎಲ್ಲ ಕ್ಷೇತ್ರದಲ್ಲಿ ಇದೊಂದೇ ಅಲ್ಲ, KPSC ಅಂತಲ್ಲ, UPSC ಇತ್ತೀಚಿನ ನಿಧಾನಕ್ಕಿಂತೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಎಲ್ಲೆಲ್ಲಿ ಆಡಳಿತಗಳಿದ್ದಾವೆ ಇವೆಲ್ಲ ಕಾಣ್ತಾ ಇದ್ದೀವಿ, ಪೇಪರ್ ಲೀಕ್ ಆಗೋದು ಕಾಣ್ತಾ ಇದ್ದೀವಿ. ಮುಂದೆ ಆನಂತರ ಪೇಪರ್ ಲೀಕ್ ಆಗೋದ್ರಿಂದ ಇವನ್ನ ಈ ಒಂದು ಪ್ರೊಫೆಷನಲ್ ಕೋರ್ಸ್ಗಳು ಸಹಿತ ಗದ್ದಲಾಗುವಂಥದ್ದು, ನೀಟ, ಸೆಟ್ಟ, ಮುಂದೆ ಅದೇ ರೀತಿಯಾಗಿ ನೆಟ್ಟ, ಯಾವ್ಯಾವ ಕೆಲಸ ಇರ್ತವೆ ಎಲ್ಲ ಕಡೆ ಒಂದು ಹೆಸರು ಬರ್ತಾಯಿದೆ. ಅದಕ್ಕೆ ಸರ್ಕಾರ ಇದ್ದಂಥದ್ದು ಈ KPSCಯನ್ನು ಯಾಕೆ ಮುರಿದು ಮತ್ತೊಮ್ಮೆ ಕಟ್ಟಬಾರದು ಅಂತ. ಇಲ್ಲೇ ಈ ಒಂದು ಅದರಲ್ಲೂ ಈ ಸದಸ್ಯರು ನೇಮಿಸೋದು ಮಾಡೋದು ಏನೋ ಅದಾವಲ್ಲ, ಅವ್ರನ್ನ ಯಾಕೆ ನೇಮಿಸಬೇಕು ಅಂತ ನೇರವಾಗಿ ಸರ್ಕಾರದನ್ನು ಹಸ್ತಕ್ಕೆ ತೆಗೆದುಕೊಂಡು ಅದನ್ನು ಈ ಒಂದು ಅಧಿಕಾರಿ ಶಾಹಿಕಾಯ ಕೊಟ್ಟರು ಕಷ್ಟ ಇಲ್ಲಂತಲ್ಲ, ಒಪ್ತೀನಿ ಆ ಮಾತನ್ನು. ಆದರೆ ಇದ್ರ ಮೇಲೆ ಯಾಕೆ ನಿಗಾ ವಹಿಸ್ತಾ ಇಲ್ಲ ಸರ್ಕಾರ, ತಾನೇ ಯಾಕೆ ಜವಾಬ್ದಾರಿ ತೊಗೊಳ್ತಾ ಇಲ್ಲ ಅಂತ. ಈಗ ಆಯೋಗೇನು ಕೊಟ್ಟಿದ್ದಾರೆ, ಆಯೋಗ ಶಿಫಾರಸು ಮಾಡಿದ್ದಾರೆ, ಇನ್ನು ಅವರು ಈಗೇನೋ ಅಷ್ಟೇ KBET ಹೋಗಿ ಹಾಕಿದ್ದಾರೆ ಅದ್ರ ಮೇಲೆ ಈ ತನಿಖೆ ಆಗಲೇಬೇಕಂತೇಳಿ ಮತ್ತು ಶಿಕ್ಷೆ ಆಗಬೇಕಂತೇಳಿ. ಆದರೆ ಈ KBET ತೆಗೆದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಮ್ಗೆ ಅನ್ಯಾಯ ಆಗಿದೆ, ನಾವು ಮಾಡಿಲ್ಲ, ಏನೋ ಮಾಡಿದ್ದಾರೆ, ಮತ್ತೇನು ಸುಳ್ಳು, ಒಂದು ಸುಳಿಗೆ ಮತ್ತೊಂದು ಸುಳ್ಳು, ಒಂದು ಸುಳಿಗೆ ಮತ್ತೊಂದು ಸುಳ್ಳು ಹೇಳ್ಕೊಂತ ಹೋಗುವಂಥದ್ದು. ಬಟ್ ಏನೋ ಆಗಲಿ ಈ ಸಲ ಮಾತ್ರ KPSC ಈ ತಪ್ಪಿತಸ್ಥರ ಶಿಕ್ಷೆ ಕೊಡೋದು ಭಾಳ ಮುಖ್ಯದ. ಯಾಕಂದರೆ KPSC ಬಗ್ಗೆ ವಿಶ್ವಾಸ ಮಾಡಬೇಕಾಯ್ತು ಜನಸಾಮಾನ್ಯರಲ್ಲೇ, ಅದರಲ್ಲೂ ಈ ಮುಂಬರುವ ದಿನಗಳಲ್ಲೇ ಈ ಪರೀಕ್ಷೆ ಕೊಡುವಂಥ ನಮ್ಮ ಅಭ್ಯರ್ಥಿಗಳಲ್ಲಿ. ಯಾಕಂದರೆ ಪ್ರತಿಯೊಬ್ಬ ಅಭ್ಯರ್ಥಿನೂ ಅನುಸ್ಥಾನ ಕೊಡ್ತಾ ಇರ್ತಾನೆ KPSCಗೆ, KS, ಇವತ್ತಿನ ಇಂಜಿನಿಯರಿಂಗ್ ಇರಲಿ, ಯಾವುದೋ ಒಂದು ಎಕ್ಸಾಮ್ ಇದ್ದರೂ ಇಲ್ಲೇನು ಗದ್ದಲಾಗ್ತದಪ್ಪ ಅಂತೇಳಿ ಎಲ್ಲಾದ್ರೂ ಅಂಜಿಕೆನ ಈ ಸಬ್ ಪೋಸ್ಟ್ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲೇ ಆಗಿರ್ಬೋದು. ಪೊಲೀಸ್ ಇಲಾಖೆ ನೋಡಿದ್ರೆ ನೀವು ಪೇಸೋದು ಯಾವ ರೀತಿ ಆಯ್ತು ಅಂತೇಳಿ, ಅದಕ್ಕೆ ಯಾರು ಹೊಣೆ ಯಾರಿಲ್ಲ ಅನ್ನೋ ನಂತರದ್ದು. ಬಟ್ ಈ ಒಂದು KPSC ಮೂಲಕ ನಡೀತಿರುವಂಥ ಇನ್ನುಳಿದ